ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಸರಿ, ಇದನ್ನು ಬಿಡಿಸಿ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಟಾಪಿಕ್ ಬಹಳ ಕುತೂಹಲಕಾರಿಯಾಗಿದೆ. ಹೌದು, ಖಂಡಿತ. ನಮ್ಮ ಬಳಿಯಿರುವ ಇಂದಿನ ಸೋರ್ಸ್ ಮೆಟೀರಿಯಲ್ ಅಂದ್ರೆ ಮೂಲ ವಸ್ತು ಬಂದು ಒಂದು ವಿಸ್ತೃತವಾದ ಜ್ಯೋತಿಷ್ಯದ ವರದಿ. ಇದರಲ್ಲಿ ಗುರೂಜಿ ಶ್ರೀನಿವಾಸರಾಜು ಅವರ ಉಲ್ಲೇಖವಿದೆ. ಕರೆಕ್ಟ್. ಮತ್ತು ಇದರಲ್ಲಿ ಸಿಂಹರಾಶಿಯವರ ಮುಂದಿನ 4 ಪ್ರಮುಖ ದಿನಗಳ ಬಗ್ಗೆ ಡೀಟೇಲ್ ಆಗಿ ಚರ್ಚಿಸಲಾಗಿದೆ. ಅಂದ್ರೆ ಫೆಬ್ರವರಿ 27 ಶುಕ್ರವಾರದಿಂದ ಮಾರ್ಚ್ 2 ಸೋಮವಾರದವರೆಗಿನ ಭವಿಷ್ಯ, ಎಚ್ಚರಿಕೆಗಳು ಮತ್ತದಕ್ಕೆ ಪರಿಹಾರಗಳ ಬಗ್ಗೆ ಹೇಳಿದರಲ್ವಾ? ಹೌದು. ಇಲ್ಲಿ ನಮ್ಮ ಇಂದಿನ ಮುಖ್ಯ ಮಿಷನ್ ಕೇವಲ ಈ ಜ್ಯೋತಿಷ್ಯದ ಭವಿಷ್ಯವಾಣಿಯನ್ನು ಓದುವುದಲ್ಲ. ಈ 4 ದಿನಗಳಲ್ಲಿ ಗ್ರಹಗಳ ಚಲನೆಯು ಒಬ್ಬ ವ್ಯಕ್ತಿಯ ಆರ್ಥಿಕತೆ, ವೃತ್ತಿ, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ಸೊ ನಾವಿಲ್ಲಿ ಜ್ಯೋತಿಷ್ಯದ ಪರ ಅಥವಾ ವಿರೋಧ ಚರ್ಚೆ ಮಾಡ್ತಿಲ್ಲ. ಆಬ್ಸಲ್ಯೂಟ್ಲಿ ನಾಟ್. ಈ ವರದಿಯಲ್ಲಿ ಅಡಗಿರುವ ಅದ್ಭುತವಾದ ಪ್ರಾಕ್ಟಿಕಲ್ ಆದ ಲೈಫ್ ಲೆಸನ್ಸ್ ಅಂದ್ರೆ ಜೀವನ ಪಾಠಗಳನ್ನ ಹೊರತೆಗೆದು ಅರ್ಥ ಮಾಡ್ಕೊಳ್ಳೋದು ನಮ್ಮ ಗುರಿ. ಎಕ್ಸಾಕ್ಟ್ಲಿ. ಈ ರಿಪೋರ್ಟ್ ಓದಿದಾಗ ನನಗನ್ಸಿದ್ದೇನೆಂದ್ರೆ ಇದು ಕೇವಲ ಸಿಂಹರಾಶಿಯವರಿಗೆ ಮಾತ್ರ ಸೀಮಿತವಾದದ್ದಲ್ಲ. ಹೌದು. ಇದರಲ್ಲಿರುವ ಸೈಕಾಲಜಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮೊದಲಿಗೆ ಸಿಂಹರಾಶಿಯವರ ಮೂಲ ಸ್ವಭಾವದ ಬಗ್ಗೆ ಈ ವರದಿ ಏನ್ ಹೇಳುತ್ತೆ ಅಂತ ನೋಡೋಣ. ಓಕೆ. ಅವರನ್ನ ರಾಜ, ಗಾಂಭೀರ್ಯದ ಸ್ವಭಾವದವರು ಅಂತ ಬಣ್ಣಿಸಲಾಗಿದೆ. ನಾಯಕತ್ವದ ಗುಣ, ಅಪಾರ ಧೈರ್ಯ ಮತ್ತು ಎಷ್ಟೇ ಕಷ್ಟ ಬಂದ್ರೂ ಬೌನ್ಸ್ ಬ್ಯಾಕ್ ಆಗೋ ಶಕ್ತಿ ಇವರಲ್ಲಿದೆ ಅಂತ ರಿಪೋರ್ಟ್ ಹೇಳುತ್ತೆ. ಅದಕ್ಕೆ ತಕ್ಕ ಹಾಗೆ ಒಂದು ಕಾರಣವೂ ಇದೆ. ಈ ರಾಶಿಯ ಅಧಿಪತಿ ಸೂರ್ಯ. ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಸೂರ್ಯನನ್ನು ಬರೀ ಗ್ರಹ ಅಂತ ಪರಿಗಣಿಸಿಲ್ಲ ಅಲ್ವಾ? ನಿಜ. ಸೂರ್ಯನನ್ನು ಇಲ್ಲಿ ಕೇವಲ ಒಂದು ಆಕಾಶಕಾಯ ಅಥವಾ ಗ್ರಹ ಅಂತ ಹೇಳಿಲ್ಲ. ಬದಲಾಗಿ ಅದು ಒಬ್ಬ ವ್ಯಕ್ತಿಯ ಆತ್ಮಶಕ್ತಿ ಅಥವಾ ಕೋರ್ ಎನರ್ಜಿ ಅಂತ ವಿವರಿಸಲಾಗಿದೆ. ಅಂದ್ರೆ ಎಷ್ಟೇ ಹಿನ್ನಡೆ ಆದ್ರೂ ಒಳಗಿನಿಂದ ಬರೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು. ಹೌದು. ಈ 4 ದಿನಗಳಲ್ಲಿ ಈ ಆತ್ಮಶಕ್ತಿಯೇ ಅವರ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಪಡಿಸಲಿದೆ ಅನ್ನೋದು ಈ ವರದಿಯ ಬೇಸಿಕ್ ಫೌಂಡೇಶನ್. ಸರಿ, ಈಗ ಆ 4 ದಿನಗಳ ಕಡೆಗೆ ಬರೋಣ. ಫೆಬ್ರವರಿ 27 ಶುಕ್ರವಾರದಿಂದ ಮಾರ್ಚ್ 2 ಸೋಮವಾರದವರೆಗೆ. ಈ 4 ದಿನಗಳನ್ನ ರಿಪೋರ್ಟ್ ಬಹಳ ಸೂಕ್ಷ್ಮವಾಗಿ ವಿಭಜಿಸಿದೆ. ಶುಕ್ರವಾರದ ಬಗ್ಗೆ ಹೇಳೋದಾದ್ರೆ ಹಿಂದೆ ಕೈಬಿಟ್ಟ ಅವಕಾಶವೊಂದು ಮತ್ತೆ ನಮ್ಮನ್ನು ಹುಡುಕೊಂಡು ಬರೋ ದಿನವದು. ಕರೆಕ್ಟ್. ಹೀಗಾಗಿ ಆ ದಿನ ಮಾತಿನಲ್ಲಿ ಬಹಳ ಕ್ಲಾರಿಟಿ ಇರಬೇಕು ಮತ್ತು ಮನಸ್ಸಿನಲ್ಲಿ ದೃಢ ನಿಶ್ಚಯ ಇರಬೇಕು ಅಂತ ಎಚ್ಚರಿಸಲಾಗಿದೆ. ಅಂದ್ರೆ ಸೆಕೆಂಡ್ ಚಾನ್ಸ್ ಸಿಕ್ಕಾಗ ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಖಂಡಿತ. ಶುಕ್ರವಾರ ಆ ಅವಕಾಶ ಬಂದ್ರೆ ಶನಿವಾರ ಅಂದ್ರೆ ಫೆಬ್ರವರಿ 28 ಸ್ವಲ್ಪ ಮಟ್ಟಿಗೆ ತಾಳ್ಮೆಯ ಪರೀಕ್ಷೆಯ ದಿನವಾಗಲಿದೆ. ಶನಿ ಮತ್ತು ಕುಜನ ಪ್ರಭಾವದಿಂದ ಅಲ್ವಾ? ಹೌದು. ಆ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಅಥವಾ ಆಫೀಸ್ನಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಇತರರು ಪ್ರಶ್ನೆ ಮಾಡುವಂಥ ಸನ್ನಿವೇಶಗಳು ಎದುರಾಗ್ಬೋದು. ಅದೇ ರಿಪೋರ್ಟ್ನಲ್ಲಿ ಶನಿವಾರ ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಪದೇ ಪದೇ ಹೇಳಿದ್ದಾರೆ. ಹೌದು. ಸಣ್ಣ ತಪ್ಪು ನಿರ್ಧಾರವು ಮುಂಬರುವ 4 ದಿನಗಳ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ. ಅಂದ್ರೆ ವೀಕೆಂಡ್ ಅಂತ ರಿಲ್ಯಾಕ್ಸ್ ಆಗೋ ಬದಲು ಇಮೋಷನಲ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಸಿಂಹ ರಾಶಿಯವರ ನಾಯಕತ್ವದ ಗುಣ ಹೊರಬರಬೇಕಾದ ಅವಶ್ಯಕತೆ ಇರೋದು. ಒಬ್ಬ ಲೀಡರ್ ಆದವನು ಪ್ರಶ್ನೆಗಳು ಎದುರಾದಾಗ ಕೋಪಗೊಳ್ಳುವ ಬದಲು ತಾಳ್ಮೆಯಿಂದ ಉತ್ತರಿಸಬೇಕು. ಇನ್ನು ಭಾನುವಾರದ ವಿಚಾರಕ್ಕೆ ಬಂದ್ರೆ ಮಾರ್ಚ್ 1. ಹೌದು, ಇದು ಕಂಪ್ಲೀಟ್ ಆಗಿ ಒಂದು ಡಿಫರೆಂಟ್ ವೈಬ್ ಕೊಡುತ್ತೆ. ಇದು ಆಧ್ಯಾತ್ಮಿಕ ಚಿಂತನೆ ಮತ್ತು ಏಕಾಂತದಲ್ಲಿ ಕುಳಿತು ಜೀವನದ ವಿಶ್ಲೇಷಣೆ ಮಾಡುವ ಸಮಯ. ವಿಶೇಷವಾಗಿ ಬೆಳಿಗ್ಗೆ 6ರಿಂದ 8 ಗಂಟೆಯ ನಡುವೆ ಸೂರ್ಯಾರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಮುಂಜಾನೆಯ ಬಿಸಿಲಿನಲ್ಲಿ ನಿಂತು ಧ್ಯಾನ ಮಾಡೋದ್ರಿಂದ ಅಪಾರವಾದ ಆತ್ಮಶಾಂತಿ ಸಿಗುತ್ತೆ. ಮತ್ತು ಫೈನಲಿ ಸೋಮವಾರ ಮಾರ್ಚ್ 2. ಹಿಂದಿನ 3 ದಿನಗಳಲ್ಲಿದ್ದ ಗೊಂದಲಗಳೆಲ್ಲ ಕ್ಲಿಯರ್ ಆಗಿ ಒಂದು ಸಂಪೂರ್ಣ ಸ್ಪಷ್ಟತೆ ಸಿಗುವ ದಿನ. ವೃತ್ತಿ ಅಥವಾ ಕುಟುಂಬ ಜೀವನದಲ್ಲಿ ಮಹತ್ವದ ತಿರುವೊಂದು ಎದುರಾಗುವ ಸೂಚನೆ ಇದೆ. ಸೊ ಈ 4 ದಿನಗಳ ಜರ್ನಿಯನ್ನ ನೋಡಿದ್ರೆ ಶುಕ್ರವಾರ ಅವಕಾಶ, ಶನಿವಾರ ಪರೀಕ್ಷೆ, ಭಾನುವಾರ ವಿಮರ್ಶೆ ಮತ್ತು ಸೋಮವಾರ ಕ್ಲಾರಿಟಿ. ಎಕ್ಸಾಕ್ಟ್ಲಿ. ಇದೊಂದು ಪರ್ಫೆಕ್ಟ್ ಸೈಕಲ್. ಮತ್ತು ಈ ಇಡೀ ಪ್ರಕ್ರಿಯೆಗೆ ರಿಪೋರ್ಟ್ 3 ಪ್ರಮುಖ ನಿಯಮಗಳನ್ನು ಕೊಟ್ಟಿದೆ. ಆತುರ ಪಡೆದಿರುವುದು, ಕೋಪ ನಿಯಂತ್ರಣ ಮತ್ತು ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು. ನೀವು ಗಮನಿಸಿ, ಇವು 3 ಜ್ಯೋತಿಷ್ಯದ ನಿಯಮಗಳಿಗಿಂತ ಹೆಚ್ಚಾಗಿ ಸ್ಟ್ರಾಂಗ್ ಆದ ಮೈಂಡ್ಸೆಟ್ ಬಿಲ್ಡ್ ಮಾಡೋ ಟೆಕ್ನಿಕ್ಗಳಾಗಿವೆ. ಅಬ್ಸಲ್ಯೂಟ್ಲಿ. ಸರಿ, ಈಗ ಈ ಮೈಂಡ್ಸೆಟ್ ವಿಚಾರವನ್ನ ಬದಿಗಿಟ್ಟು ಆರ್ಥಿಕತೆ ಮತ್ತು ವೃತ್ತಿ ಜೀವನದ ಕಡೆ ಹೋಗೋಣ. ಓಕೆ. ಈ ರಿಪೋರ್ಟ್ ಪ್ರಕಾರ ದುಡ್ಡಿನ ವಿಚಾರದಲ್ಲಿ
ಹಣದ ಹರಿವು ನಿಲ್ಲುವುದಿಲ್ಲ, ಆದರೆ ಖರ್ಚಿನ ಮೇಲೆ ಕಂಟ್ರೋಲ್ ಇರಲೇಬೇಕು. ಹೌದು, ವಿಶೇಷವಾಗಿ ಶುಕ್ರವಾರ ಅಥವಾ ಸೋಮವಾರ ಫೋನ್ ಕಾಲ್ ಮೂಲಕ ಹಳೆ ಬಾಕಿ ವಸೂಲಿಯಾಗುವ ಚಾನ್ಸಸ್ ಇದೆ ಅಂತ ಹೇಳಲಾಗಿದೆ. ಅದೇ ಸಮಯದಲ್ಲಿ ಕೆಲವು ಕಟ್ಟುನಿಟ್ಟಿನ ಎಚ್ಚರಿಕೆಗಳೂ ಇವೆ. ಶುಕ್ರವಾರದಂದು ಆನಂದದ ಭರದಲ್ಲಿ ಅಂದ್ರೆ ಖುಷಿಯಾಯ್ತು ಅಂತ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಬಾರದು. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ದೊಡ್ಡ ಮೊತ್ತದ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ಸಂಪೂರ್ಣವಾಗಿ ತಡೆಯಬೇಕು. ಕರೆಕ್ಟ್. ಒಂದು ನಿಮಿಷ, ಇಲ್ಲೊಂದು ಕಾಂಟ್ರಡಿಕ್ಷನ್ ಇದೆ ಅನಿಸುತ್ತೆ. ದೊಡ್ಡ ಸಾಲ ಮಾಡಬಾರದು ಅಂತೀರಾ, ಆದ್ರೆ ಇದೇ ರಿಪೋರ್ಟ್ ಸಣ್ಣ ಹೂಡಿಕೆ ಅಥವಾ ಹೊಸ ಪ್ರಾಜೆಕ್ಟ್ ಶುರು ಮಾಡಬಹುದು ಅಂತನೂ ಹೇಳುತ್ತೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸಬಹುದು. ಹೌದು. ಬೇಕಾದ ರೋಚಕ ಸಂಗತಿ ಏನಂದ್ರೆ ಆರ್ಥಿಕ ಶಿಸ್ತಿನ ಹಿಂದಿರುವ ಲಾಜಿಕ್ ಇದು. ಅಂದ್ರೆ ದೊಡ್ಡ ಸಾಲ ಎನ್ನುವುದು ಎಮೋಷನಲ್ ಡಿಸಿಷನ್ ಆಗಿರಬಹುದು ಅಥವಾ ಅನಗತ್ಯ ರಿಸ್ಕ್ ಆಗಿರಬಹುದು. ಓಕೆ. ಆದರೆ ಸಣ್ಣ ಹೂಡಿಕೆ ಅಥವಾ ಹೊಸ ಪ್ರಾಜೆಕ್ಟ್ ಎನ್ನುವುದು ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್. ನಿಮ್ಮ ಕೈಯಲ್ಲಿರುವ ಹಣವನ್ನು ಸರಿಯಾಗಿ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡುವುದಕ್ಕೂ ಸಾಲ ಮಾಡಿ ಬಲೆಯಲ್ಲಿ ಸಿಲುಕುವುದಕ್ಕೂ ವ್ಯತ್ಯಾಸವಿದೆ. ಈಗ ಅರ್ಥವಾಯ್ತು. ಅದಕ್ಕೆ ಇಲ್ಲಿ 3 ನಿಯಮಗಳನ್ನು ಕೊಟ್ಟಿದ್ದಾರೆ: ಖರ್ಚಿಗೆ ಮುನ್ನೆ ಯೋಚನೆ, ಹೂಡಿಕೆಗೆ ಮುನ್ನ ಸಲಹೆ ಮತ್ತು ದಾನದ ಮೂಲಕ ಧನಶುದ್ಧಿ. ಹೌದು, ದಾನ ಮಾಡುವುದರಿಂದ ಮನುಷ್ಯನಲ್ಲಿ ದುಡ್ಡಿನ ಮೇಲಿನ ವ್ಯಾಮೋಹ ಕಡಿಮೆಯಾಗಿ ಒಂದು ಬಗೆಯ ಬ್ಯಾಲೆನ್ಸ್ ಸಿಗತ್ತೆ ಅನ್ನೋದು ಇದರ ಹಿಂದಿರುವ ಸೈಕಾಲಜಿ. ಮೇಕ್ ಸೆನ್ಸ್. ಇನ್ನು ಕೆರಿಯರ್ ವಿಚಾರಕ್ಕೆ ಬಂದ್ರೆ, ಈ ರಿಪೋರ್ಟ್ನಲ್ಲಿ 3 ಪರೀಕ್ಷೆಗಳು ಮತ್ತು 3 ವಿಜಯಗಳ ಬಗ್ಗೆ ಮಾತನಾಡಿದ್ದಾರೆ. ಶುಕ್ರವಾರ ಮೇಲಧಿಕಾರಿಗಳ ಒತ್ತಡ, ಶನಿವಾರ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಮತ್ತು ಭಾನುವಾರ ಸ್ವಯಂ ಅನುಮಾನ. ಆ ಸ್ವಯಂ ಅನುಮಾನ ಅಂದ್ರೆ ನನ್ನ ಕೈಲಿದಾಗುತ್ತಾ ಅನ್ನೋ ಸೆಲ್ಫ್ ಡೌಟ್ ಕಾಡುತ್ತೆ ಅಂತ. ಭಾನುವಾರದ ಸೆಲ್ಫ್ ಡೌಟ್ ಇದೆಯಲ್ಲ, ಅದನ್ನೇ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಸಂಡೇ ಸ್ಕೇರೀಸ್ ಅಂತಾರೆ. ಹೌದು, ಸೋಮವಾರದ ಕೆಲಸದ ಬಗ್ಗೆ ಭಾನುವಾರವೇ ಟೆನ್ಷನ್ ಶುರುವಾಗೋದು. ಆದ್ರೆ ಈ 3 ಮಾನಸಿಕ ಪರೀಕ್ಷೆಗಳನ್ನು ದಾಟಿದರೆ ಸೋಮವಾರದ ಹೊತ್ತಿಗೆ 3 ವಿಜಯಗಳು ಸಿಗ್ತವೆ. ಕೆಲಸಕ್ಕೆ ಮನ್ನಣೆ, ಪ್ರಮೋಷನ್ಗೆ ದಾರಿಯಾಗುವ ಹೊಸ ಜವಾಬ್ದಾರಿ ಮತ್ತು ಪ್ರತಿಷ್ಠೆ ಹೆಚ್ಚಳ. ಇನ್ನು ಬಿಸ್ನೆಸ್ ಮಾಡುವರಿಗೆ ಈ ವರದಿ 4 ಬದಲಾವಣೆಗಳನ್ನು ಸೂಚಿಸುತ್ತೆ. ಹೊಸ ವ್ಯಕ್ತಿಗಳ ಪರಿಚಯ, ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಾರಕ್ಕೆ ರೆಕಗ್ನಿಷನ್, ಹಳೆಯ ಕಾಂಟ್ರಾಕ್ಟ್ ರಿನ್ಯೂವಲ್ ಮತ್ತು ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಗ್ಗೆ ಚರ್ಚೆ. ಹೌದು. ಆದರೆ ಇಲ್ಲಿ ನಂದೊಂದು ಅಬ್ಸರ್ವೇಷನ್ ಏನಂದ್ರೆ, ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ರೂ ಕಣ್ಮುಚ್ಕೊಂಡು ಒಪ್ಪಂದ ಮಾಡ್ಕೊಳ್ಳುವಂತಿಲ್ಲ. ಕಾಂಟ್ರಾಕ್ಟ್ ಲಿಖಿತ ರೂಪದಲ್ಲಿದೆಯಾ, ಲಾಭ ನಷ್ಟದ ಲೆಕ್ಕಾಚಾರ ಸ್ಪಷ್ಟವಾಗಿದೆಯಾ ಅಂತ ಚೆಕ್ ಮಾಡಬೇಕು. ಜೊತೆಗೆ ನಂಬಿಕೆ ಮತ್ತು ಸಂಪೂರ್ಣ ಮಾಹಿತಿಯ ಅಗತ್ಯವಿದೆ. ಆರ್ಥಿಕ ಮತ್ತು ವೃತ್ತಿಪರ ಜಗತ್ತಿನಲ್ಲಿ ವಿಶ್ವಾಸ ಎಷ್ಟು ಮುಖ್ಯವೋ ವೆರಿಫಿಕೇಷನ್ ಕೂಡ ಅಷ್ಟೇ ಮುಖ್ಯ. ಈಗ ಜೀವನದ ಅತ್ಯಂತ ಸೂಕ್ಷ್ಮವಾದ ಭಾಗಕ್ಕೆ ಬರೋಣ: ಕುಟುಂಬ, ಪ್ರೀತಿ, ದಾಂಪತ್ಯ ಮತ್ತು ಆರೋಗ್ಯದ ಸೂಕ್ಷ್ಮತೆಗಳು. ಸಿಂಹರಾಶಿಯವರು ಹೊರಗಡೆ ನೋಡಲು ಎಷ್ಟೇ ರಫ್ ಅಂಡ್ ಟಫ್ ಆಗಿದ್ರೂ ಒಳಗಡೆ ಕುಟುಂಬಕ್ಕೆ ಅವರು ಕೊಡುವ ಪ್ರಾಶಸ್ತ್ಯ ತುಂಬಾನೇ ಹೆಚ್ಚು. ಹೌದು, ಈ 4 ದಿನಗಳಲ್ಲಿ 5 ಶುಭ ಸಂಕೇತಗಳನ್ನು ನಿರೀಕ್ಷಿಸಬಹುದು ಅಂತ ವರದಿ ಹೇಳಿದೆ. ಶುಭವಾರ್ತೆ: ಮಕ್ಕಳ ಪ್ರಗತಿ, ದಾಂಪತ್ಯ ಬಲವರ್ಧನೆ, ಹಳೆಯ ಜಗಳ ಅಂತ್ಯ ಮತ್ತು ಹಿರಿಯರ ಆಶೀರ್ವಾದ. ಆದರೆ ನನಗಿಲ್ಲಿ ತುಂಬಾ ಇಷ್ಟವಾದ ಪ್ರಾಕ್ಟಿಕಲ್ ಅಡ್ವೈಸ್ ಏನಂದ್ರೆ, ಮಾತಿನಲ್ಲಿ ಮೃದುತ್ವ ಇರಬೇಕು ಮತ್ತು ಮೊಬೈಲ್ ದೂರವಿಟ್ಟು ಕುಟುಂಬದೊಂದಿಗೆ ಸಮಯ ಕಳಿಬೇಕು ಅನ್ನೋದು. ಇವತ್ತಿನ ಕಾಲಕ್ಕೆ ಇದಕ್ಕಿಂತ ದೊಡ್ಡ ರೆಮೇಡಿ ಬೇಕಾ? ಇದನ್ನ ನಾವು ದೊಡ್ಡ ಚಿತ್ರಣಕ್ಕೆ ಅಂದ್ರೆ ಬಿಗ್ಗರ್ ಪಿಕ್ಚರ್ಗೆ ಸಂಪರ್ಕಿಸಿದ್ರೆ, ಸಿಂಹರಾಶಿಯವರು ಸ್ವಾಭಾವಿಕವಾಗಿ ಕಂಟ್ರೋಲ್ ಬಯಸುವವರು. ಫೋನ್ ಕೈಲಿದ್ದಾಗ ನಾವು ಬೇರೆ ಜಗತ್ತನ್ನು ಕಂಟ್ರೋಲ್ ಮಾಡ್ತಿರ್ತೀವಿ. ನಿಜ. ಆ ಫೋನನ್ನು ಪಕ್ಕಕ್ಕಿಟ್ಟು ಎದುರಿಗಿರುವವರ ಮಾತನ್ನು ಆಲಿಸುವುದು, ಅಹಂಕಾರವನ್ನು ಬದಿಗಿಟ್ಟು ಸಂಬಂಧಕ್ಕೆ ಬೆಲೆ ಕೊಡುವ ಪ್ರಕ್ರಿಯೆ. ವಾವ್! ಪ್ರೀತಿಯ ವಿಚಾರವಲ್ಲೂ ಹಾಗೆ ಅಲ್ವಾ? ಪ್ರೀತಿಯಲ್ಲಿ ಗೌರವವನ್ನು ಬಯಸುವ ರಾಜ ಸ್ವಭಾವ ಇವರದು. ಹೌದು. ರಿಪೋರ್ಟ್ನಲ್ಲಿ 7 ಮಾರ್ಗದರ್ಶಿ ಸೂತ್ರಗಳ ಲಿಸ್ಟ್ ಇದೆ. ಹಳೆಯ ವಿಚಾರಗಳ ಪ್ರಸ್ತಾಪ ಮಾಡದಿರುವುದು, ಫೋನ್ನಲ್ಲಿ ಕೋಪಗೊಳ್ಳದಿರುವುದು, ಗೌರವ, ಆಲಿಸುವಿಕೆ ಮತ್ತು ಪ್ರತಿದಿನ ಒಂದು ಒಳ್ಳೆಯ ಮಾತು ಆಡುವುದು. ಇವೆಲ್ಲವನ್ನೂ ನೋಡಿದ್ರೆ ಇವು ಕೇವಲ ಜ್ಯೋತಿಷ್ಯದ ಸಲಹೆಗಳಲ್ಲ. ಪ್ರೀತಿಯಂದ್ರೆ ನಿಯಂತ್ರಣವಲ್ಲ, ಅದು ವಿಶ್ವಾಸ ಅನ್ನೋದನ್ನ ಇದು ತೋರಿಸ್ತೆ. ಇನ್ನು ಹೆಲ್ತ್ ವಿಚಾರಕ್ಕೆ ಬಂದರೆ, ತಲೆನೋವು, ಆಯಾಸ, ನಿದ್ರಾಹೀನತೆ, ಜೀರ್ಣಕ್ರಿಯೆ ಸಮಸ್ಯೆ, ರಕ್ತದೊತ್ತಡದಂತಹ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ. ಹೌದು, ಸಿಂಹರಾಶಿಯವರು ತಮ್ಮ ಒಳಗೆ ಎಷ್ಟೇ ಸ್ಟ್ರೆಸ್ ಇದ್ರೂ ಅದನ್ನ ಹೊರಗೆ ತೋರಿಸ್ಕೊಳ್ಳೋದಿಲ್ಲ. ಆ ಸ್ಟ್ರೆಸ್ ಈ ರೀತಿಯ ದೈಹಿಕ ಸಮಸ್ಯೆಗಳಾಗಿ ಹೊರಬರ್ತದೆ. ಅದಕ್ಕೆ ಅವರು ಕೊಟ್ಟಿರೋ ಪರಿಹಾರಗಳನ್ನೂ ನೋಡಿ: ಪ್ರತಿದಿನ 2 ಲೀಟರ್ ನೀರು ಕುಡಿಯೋದು, 20 ನಿಮಿಷ ವಾಕಿಂಗ್ ಮತ್ತು ಧ್ಯಾನ. ಇವು ಕೇವಲ ದೈಹಿಕವಲ್ಲ, ಮಾನಸಿಕ ಶಕ್ತಿಯನ್ನು ಹೆಚ್ಚಿಸ್ತವೆ. ಕೊನೆಯದಾಗಿ, ಆರೋಗ್ಯವೇ ನಿಜವಾದ ಸಂಪತ್ತು ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ.
ಸರಿ, ಈಗ ವಿದ್ಯಾರ್ಥಿಗಳ ಮಾರ್ಗದರ್ಶನ ಹಾಗೂ ಅದೃಷ್ಟದ ಪರಿಹಾರ ಕ್ರಮಗಳ ಸೆಕ್ಷನ್ ಕಡೆ ಬರೋಣ. ಇಲ್ಲೂ ಕೂಡ 8 ಯಶಸ್ಸಿನ ಸೂತ್ರಗಳ ಲಿಸ್ಟ್ ಇದೆ. ಬೆಳಗಿನ ಅಧ್ಯಯನ, ಮೊಬೈಲ್ ಬಳಕೆ ಕಡಿತ, 2 ಗಂಟೆಗಳ ನಿರಂತರ ಓದು ಮತ್ತು ಗುರುಗಳ ಸಲಹೆ. ಆದರೆ ಇದರಲ್ಲಿ ನನ್ನ ಗಮನ ಸೆಳೆದಿದ್ದು ಆ ಸ್ಪೆಸಿಫಿಕ್ ಆದ ಪಾಯಿಂಟ್. ಶುಕ್ರವಾರ ಏಕಾಗ್ರತೆ ಸ್ವಲ್ಪ ಕಡಿಮೆ ಆಗುತ್ತೆ. ಶನಿವಾರ 3 ಗಂಟೆಗಳ ಶ್ರಮದಿಂದ 30 ಅಂಕಗಳ ಲಾಭ ಸಿಗುತ್ತೆ. ಹೌದು. ಭಾನುವಾರ ಪುನರಾವರ್ತನೆಯ ಪ್ರಾಮುಖ್ಯತೆ ಅಂದ್ರೆ ರಿವಿಷನ್ ಮಾಡಬೇಕು. ಶನಿವಾರದ ಆ ಫೋಕಸ್ಡ್ ಎಫರ್ಟ್ ಬಹಳ ಮುಖ್ಯ ಅಂತ ಅರ್ಥೈಸಿಕೊಳ್ಬಹುದು. ಡೆಫಿನೆಟ್ಲಿ. ಇನ್ನು ಅದೃಷ್ಟದ ಸಂಕೇತಗಳ ಬಗ್ಗೆ ಮಾಹಿತಿ ಇದೆ. ಅದೃಷ್ಟದ ಸಂಖ್ಯೆಗಳು 1 ಮತ್ತು 5, ಬಣ್ಣಗಳು ಕೆಂಪು ಮತ್ತು ಚಿನ್ನ, ದಿಕ್ಕು ಪೂರ್ವ ಮತ್ತು ಶುಭ ಸಮಯ ಬೆಳಗ್ಗೆ 9:15ರಿಂದ 10:30. ಜೊತೆಗೆ 10 ಪ್ರಬಲ ಪರಿಹಾರ ಕ್ರಮಗಳನ್ನು ನೀಡಿದ್ದಾರೆ. ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು, ಶನಿವಾರ ಕಪ್ಪು ಎಳ್ಳು ಅಥವಾ ಎಣ್ಣೆ ದೀಪ, ಭಾನುವಾರ 21 ಬಾರಿ ಗಾಯತ್ರಿ ಮಂತ್ರ, ಸೋಮವಾರ ಶಿವಾಲಯ ದರ್ಶನ, 11 ರೂಪಾಯಿ ಅಥವಾ ಶಕ್ತಿಯಾನುಸಾರ ದಾನ, ಹಿರಿಯರ ಆಶೀರ್ವಾದ, ಆದಿತ್ಯ ಹೃದಯ ಪಠಣ, ಅನ್ನದಾನ. ಮತ್ತು ಪ್ರತಿದಿನ ಬೆಳಗ್ಗೆ ನಾನು ವಿಜೇತ ಎಂಬ ಸಕಾರಾತ್ಮಕ ಚಿಂತನೆಯನ್ನು ರೂಢಿಸಿಕೊಳ್ಳುವುದು. ಈ 10 ಪರಿಹಾರಗಳನ್ನು ನೋಡಿದಾಗ ಅದೃಷ್ಟ ಅನ್ನೋದು ತಾನಾಗಿಯೇ ಬರುವುದಿಲ್ಲ ಅಂತ ಅರ್ಥವಾಗುತ್ತೆ. ಖಂಡಿತ. ನಾವು ಮಾಡುವ ಪ್ರಾರ್ಥನೆ, ದಾನ ಮತ್ತು ಒಳ್ಳೆಯ ಕೆಲಸಗಳಿಂದ ಅದು ಹತ್ತಿರವಾಗುತ್ತದೆ. ಈ ಇಡೀ ರಿಪೋರ್ಟ್ನ ಸಾರಾಂಶವನ್ನು ಗಮನಿಸಿದರೆ ಸಿಂಹರಾಶಿಯವರ ಈ 4 ದಿನಗಳು ಕೇವಲ ಕಾಲಚಕ್ರದ ಬದಲಾವಣೆಯಲ್ಲ. ಬದಲಾಗಿ ಅದು ಅವರ ತಾಳ್ಮೆ, ಆರ್ಥಿಕ ಶಿಸ್ತು ಮತ್ತು ನಾಯಕತ್ವದ ನಿಜವಾದ ಪರೀಕ್ಷೆ. ರಿಪೋರ್ಟ್ನಲ್ಲೊಂದು ಅದ್ಭುತವಾದ ಸಾಲಿದೆ. ಸಿಂಹ ಕಾಡಿಗೆ ರಾಜನಾಗಲು ಯಾರ ಅನುಮತಿಯೂ ಬೇಕಿಲ್ಲ. ಹಾಗೆಯೇ ಎತ್ತರಕ್ಕೆ ಬೆಳೆಯಲು ನಿಮ್ಮ ನಿರ್ಧಾರ ಮತ್ತು ಆತ್ಮವಿಶ್ವಾಸವೇ ಸಾಕು. ಬಹಳ ಅದ್ಭುತವಾದ ಮಾತು. ಧೈರ್ಯದಿಂದ ಹೆಜ್ಜೆ ಇಟ್ರೆ 4 ವಾರಗಳಲ್ಲಿ ಫಲಿತಾಂಶ ಮತ್ತು 90 ದಿನಗಳಲ್ಲಿ ಪ್ರಗತಿ ಕಾಣುವ ಭರವಸೆಯನ್ನು ಇದು ನೆನಪಿಸುತ್ತೆ. ಇದೆಲ್ಲ ಚರ್ಚಿಸಿದ ಮೇಲೆ ನನಗೊಂದು ವಿಚಾರ ಹೊಳೆಯುತ್ತಿದೆ. ಏನು? ಜ್ಯೋತಿಷವನ್ನು ಕೇವಲ ಭವಿಷ್ಯ ನುಡಿಯುವ ಸಾಧನವಾಗಿ ನೋಡುವ ಬದಲು ಅದನ್ನ ಕೋಪ ನಿಯಂತ್ರಣ, ಆರ್ಥಿಕ ಶಿಸ್ತು, ಕೌಟುಂಬಿಕ ಮೌಲ್ಯಗಳು ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಪೂರ್ವಜರು ವಿನ್ಯಾಸಗೊಳಿಸಿದ ಒಂದು ಪ್ರಾಚೀನ ಜೀವನ ಶೈಲಿ ನಿರ್ವಹಣಾ ವ್ಯವಸ್ಥೆ ಅಂದ್ರೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಯಾಕೆ ಪರಿಗಣಿಸಬಾರದು? ಹೌದು, ಇದು ಬಹಳ ಆಳವಾದ ಚಿಂತನೆ. ಗ್ರಹಗಳ ಚಲನೆಯನ್ನು ನಂಬುತ್ತೀರೋ ಇಲ್ಲವೋ, ಈ ಮೂಲದಲ್ಲಿ ಹೇಳಿರುವ ಶಿಸ್ತು ಮತ್ತು ವಿಶ್ವಾಸದ ಸೂತ್ರಗಳು ಯಾವುದೇ ವ್ಯಕ್ತಿಯನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಅತ್ಯುತ್ತಮ ಮಾನಸಿಕ ತರಬೇತಿಯಲ್ಲವೇ? ಡೆಫಿನೆಟ್ಲಿ. ಇದು ಎಲ್ಲರೂ ಆಲೋಚಿಸಬೇಕಾದ ಒಂದು ಪ್ರಚೋದನಾತ್ಮಕ ಚಿಂತನೆ. ಗ್ರಹಗತಿಗಳಾಚೆಗೆ ನಮ್ಮ ಶಿಸ್ತು ಮತ್ತು ಆಲೋಚನೆಗಳು ನಮ್ಮನ್ನು ಯಶಸ್ಸಿನತ್ತ ಒಯ್ಯುತ್ತವೆ ಅನ್ನೋ ಪಾಯಿಂಟನ್ನು ಕೇಳುಗರಿಗೆ ಬಿಡುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.